ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಬಿಗ್ ಬಾಸ್ ಪ್ರೋಮೋ ರಿವ್ಯೂ ಮಾಡೋಣ. ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೇಕಂದ್ರೆ ನಿಮ್ಮ ಫೋನನ್ನ ನಿಮ್ಮ ಕೈಯಾರೆ ಹೊಡೆದಾಕಬೇಕು. ನೋಡಿ ಮೇಡಮ್, ಬಿಗ್ ಬಾಸ್ ಮನೆಗೆ ಬರೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ. ನಿಮ್ಮದು ಆ್ಯಂಡ್ರಾಯ್ಡ್ ಫೋನೇ ಆಗಿರಲಿ, ಐಫೋನೇ ಆಗಿರಲಿ, ಹೊಡೆದು ಪುಡಿ ಪುಡಿ ಮಾಡಬೇಕು ಅಷ್ಟೇ. ಏನು ಯೋಚನೆ ಮಾಡ್ತಿದ್ದೀರಾ? ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಡಿಕ್ಷನ್ ಬಿಡಿಸೋದಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಬೇಕಾ? ಹೊಡೆದಾಕಿ ಹೋದ್ರೋಯ್ತು. ರೀಲ್ ಡಿಲೀಟ್ ಮಾಡೋ ಆಪ್ಷನ್ ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಫೋನ್ನೇ ಡಿಲೀಟ್ ಮಾಡಿಸ್ತವ್ರೆ. ಲೋನ್ ಇನ್ನೂ ತೀರದೇ ಇದ್ರೂ ಪರವಾಗಿಲ್ಲ, ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಫೋನ್ ಬಲಿಯಾಗಬೇಕು. ಫೋನ್ ಹೋದ್ರೆ ಏನಂತೆ, ಬಾಯ್ ಫ್ರೆಂಡ್ ಮೆಸೇಜ್ ಮಾಡಿದಾನ ಇಲ್ವಾ ಅಂತ ನೋಡೋ ಟೆನ್ಷನ್ ಇರಲ್ಲ, ಆಫೀಸಿಂದ ಬಾಸ್ದು ಕಾಲ್ ಟೆನ್ಷನ್ ಇರಲ್ಲ. ಇವತ್ತಿಂದ ನೋ ಡಿಜಿಟಲ್ ಲೈಫ್, ಡೈರೆಕ್ಟ್ ಬಿಗ್ ಬಾಸ್ ಲೈಫ್. ಆದರೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಮಾಡ್ತಿರೋದು ನ್ಯಾಯನಾ? ಕಂಟೆಸ್ಟೆಂಟ್ಗಳ ಹತ್ರ ನೀವು ಫೋನ್ನ ಹೊಡೆದಾಕಿಸ್ತಾ ಇದ್ದೀರಾ, ಜೊತೆಗೆ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ನ ಹರಿದಾಕ್ಸಿದ್ರಿ. ಕಂಟೆಸ್ಟೆಂಟ್ಗಳು ಎಷ್ಟೋ ಪರವಾಗಿಲ್ಲ, ಅಟ್ಲೀಸ್ಟ್ ಫೋನ್ ಹೊಡೆದಾಕ್ತಿದ್ದಾರೆ. ಬಿಗ್ ಬಾಸ್ ಟಾಸ್ಕ್ಗಳನ್ನ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ, ಇದು ರಿಯಾಲಿಟಿ ಶೋಗಿಂತ ಹೆಚ್ಚಾಗಿ ಲೋಕಲ್ ಸರ್ಕಸ್ ತರ ಕಾಣಿಸ್ತಿದೆ. ಫಾರ್ ಎಕ್ಸಾಂಪಲ್, ಸಗಣಿ ಫೇಸ್ ಪ್ಯಾಕ್ ಬ್ಯೂಟಿ ಪಾರ್ಲರ್ ಅಲ್ಲಿ ₹1000 ತಗೊಂತಾರೆ ಅಂತ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಕೊಟ್ಟಿಗೆಯಿಂದ ಫ್ರೀ ಆರ್ಗ್ಯಾನಿಕ್ ಸ್ಕಿನ್ ಕೇರ್ ತರಿಸಿದ್ದಾರೆ. ಝೀರೋ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಫೋನ್ ಹೊಡೆದಾಕಕ್ಕೆ ಕಲ್ ತಂದಿಟ್ಟಿದ್ದಾರೆ. ಲಕ್ಷ ಲಕ್ಷ ಬೆಲೆ ಬಾಳೋ ಐಫೋನ್ ನ ಹೊಡೆಯೋದಕ್ಕೆ ಬಿಗ್ ಬಾಸ್ ಅವರು ತಂದಿರೋದು ರೋಡ್ ಸೈಡ್ ಅಲ್ಲಿ ಸಿಗುವಂತ ಪುಕ್ಸಟ್ಟೆ ಕಲ್ಲು. ಇದು ಡಮ್ಮಿ ಫೋನ್ ಅಂತ ಎಲ್ರಿಗೂ ಗೊತ್ತು. ಈ ಸೀಸನ್ ಅಲ್ಲಿ ಮೇ ಬಿ ಲಕ್ಸುರಿ ಬಜೆಟ್ ಟಾಸ್ಕಿಗೆ ಕಾಯಿ ತುರಿಯ ಮಣೆ ಇಟ್ಟಿರ್ಬೋದು ಬಿಗ್ ಬಾಸ್. ನೆಕ್ಸ್ಟ್ ತಲೆ ಬೋಳಿಸ್ಕೊಳ್ಳೋಂಥ ಟಾಸ್ಕಿಗೆ ಒಂದು ರೇಸರ್ ತಂದವ್ರೆ. ಶೋಗೆ ಬಂದಿರೋ ಜಡ್ಜಿಗೆ ಕೂತ್ಕೊಳ್ಳೋ ಕುರ್ಚಿಗೂ ದುಡ್ಡಿಲ್ಲ ಅಂತ ಅನ್ಸುತ್ತೆ, ಅವ್ರನ್ನು ಮಲಗಿಸ್ಬಿಟ್ಟು ಪ್ಲ್ಯಾಂಕ್ ಮಾಡಿಸ್ತವ್ರೆ. ಬಿಗ್ ಬಾಸ್, ನಾನು ನಿಮ್ಗೊಂದಷ್ಟು ಐಡಿಯಾಗಳನ್ನ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀನಿ. ದುಡ್ಡು ಉಳಿಸ್ಬೋದ್ರಿ ನೀವು. ಮನೆ ಗುಡ್ಸೋಕೆ ತಂದಿರೋ ಹಳೆ ಕಸ್ಪೋರ್ಕೆನ್ ಬಿಚ್ಚಿ ಅದರಲ್ಲಿ ಎಷ್ಟು ಕಡ್ಡಿ ಇದೆ ಅಂತ ಎಣಿಸ್ಬೇಕು ಸ್ಪರ್ಧಿಗಳು. ಮಧ್ಯದಲ್ಲಿ ಯಾರನ್ನ ನಂಬರ್ ಮಾತ್ರ ಮತ್ತೆ ಮೊದಲಿಂದ ಶುರು ಮಾಡಬೇಕು. ಝೀರೋ ಇನ್ವೆಸ್ಟ್ಮೆಂಟು, 100ಕ್ಕೆ 100 ತಲೆನೋವು ಗ್ಯಾರಂಟಿ. ಇದನ್ನು ಮಾಡಿಸಿ ಹೇಳ್ತೀನಿ. ನೆಕ್ಸ್ಟು ಕಣ್ಣಿಗೆ ಬಟ್ಟೆ ಕಟ್ಟಿ ಸೊಳ್ಳೆ ಹೊಡೆಯೋದು, ಆಯ್ತಾ? ಇವಾಗ ಏನಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಸೊಳ್ಳೆ ಬ್ಯಾಟಿಗೂ ಚಾರ್ಜ್ ಮಾಡೋಕ್ಕೂ ದುಡ್ಡಿಲ್ಲ. ಅದಕ್ಕೆ ಸ್ಪರ್ಧಿಗಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಯಲ್ಲಿ ಚಪ್ಪಾಳೆ ತಟ್ಟಿಸಿ ಸೊಳ್ಳೆ ಹೊಡ್ಸೋದು. ಮನೇಲಿರುವಂತ ಸೊಳ್ಳೆಗಳು ಕ್ಲೀನು, ಬಿಗ್ ಬಾಸ್ಗೆ ಆಲ್ ಔಟ್ ಕಾಸು ಉಳಿಯುತ್ತೆ. ಅದಾದ್ಮೇಲೆ ಬೆಳ್ಳುಳ್ಳಿ ಸಿಪ್ಪೆ ಸುಳಿಸುವಂತ ಮಹಾಯುದ್ಧ. ಬಿಗ್ ಬಾಸ್ ಮನೇಲಿ ಜಗಳ ಆಡಕ್ಕೆ ಟಾಪಿಕ್ ಇಲ್ಲದೆ ಇದ್ದಾಗ ಎಲ್ರಿಗೂ ಒಂದು ಬುಟ್ಟಿ ಬೆಳ್ಳುಳ್ಳಿ ಕೊಟ್ಟು ಸಿಪ್ಪೆ ಸುಲಿಯಕ್ಕೆ ಹೇಳ್ಬೇಕು. ಉಗುರು ನೋವಾಗೋವರೆಗೂ ಸುಲಿಬೇಕು ಅವರು. ಇದರಿಂದ ವಾರಕ್ಕೆ ಬೇಕಾಗುವಂತ ಮಸಾಲೆ ರೆಡಿ ಆಗುತ್ತೆ, ಬಿಗ್ ಬಾಸ್ಗೆ ದುಡ್ಡು ಉಳಿಯುತ್ತೆ. ಹಾಗೆ ವೀಕ್ಷಕರೇ, ಈ ಬಡವರ ಬಜೆಟ್ ಐಡಿಯಾಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಅಲ್ಲ, ಬಿಗ್ ಬಾಸ್ ಅಂತ ಆಗರ್ಭ ಶ್ರೀಮಂತರೆ ಇಂಥ ಕಂಜೂಸ್ ಟಾಸ್ಕ್ ಇಡಬೇಕಾದ್ರೆ ನನ್ನಂತ ಒಬ್ಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗರ್ಲ್ ಒಂದು ಲೈಕ್ ಕೇಳಬಾರ್ದಾ? ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಾರ್ದಾ? ಇವಾಗ ಬ್ಯಾಕ್ ಟು ಪ್ರೋಮೋ ರಿವ್ಯೂ. ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಆಗಬೇಕು ಅಂದರೆ ಅವನೇನಾದರೂ ಸಾಧನೆ ಮಾಡಬೇಕು, ಜ್ಞಾನ ಪಡಿಬೇಕು. ಆದರೆ ಈ ಮನೆಯಲ್ಲಿ ಅಸಾಮಾನ್ಯ ಆಗಬೇಕು ಅಂದರೆ ಫೋನ್ ತಗೊಂಡು ಕಲ್ಗೊಡಿಬೇಕು, ಟ್ರಿಮ್ಮರ್ ತಗೊಂಡು ಗುಂಡು ನೋಡ್ಕೋಬೇಕು. ಅಸಾಮಾನ್ಯರಾಗೋಕ್ಕಿಂತ ಜನಸಾಮಾನ್ಯರಾಗಿರೋದು ಎಷ್ಟೋ ಬೆಸ್ಟು ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಜನಸಾಮಾನ್ಯರು ಬೆಳಗ್ಗೆ ಎದ್ದೋಗಿ ಆಫೀಸಿಗೆ ಹೋಗಿ ನಿಮ್ಮದೇ ಕಾಫಿನಾರ ಕುಡಿತಾರೆ. ಆದರೆ ನಿಮ್ಮ ಮನೆಗೆ ಬಂದು ಅಸಾಮಾನ್ಯರಾಗಕ್ಕೆ ಬಂದಿರ್ತಾರಲ್ಲ, ಬೆಳಗ್ಗೆ ಎದ್ದು ಮೈಕ್ ಹಾಕ್ಕೊಂಡು ಆ ಕಸದ ಡಬ್ಬಿ ಇರೋವಂಥ ಬಾತ್ರೂಮ್ನೋ ಕ್ಲೀನ್ ಮಾಡಬೇಕು. ಕೊನೆಗೆ TRPಗೋಸ್ಕರ ಒಬ್ರಿಗೊಬ್ರು ಜಗಳ ಆಡಿ TV ಮುಂದೆ ಜನಸಾಮಾನ್ಯರಿಗೆ ಫುಲ್ಲು ಎಂಟರ್ಟೈನ್ಮೆಂಟ್ ಕೊಡಬೇಕು. ಇದನ್ನು ಜನಸಾಮಾನ್ಯರು ಅಸಾಮಾನ್ಯರಾಗೋದು ಅಂತ ಅನ್ನಲ್ಲ, ನೆಮ್ಮದಿಯಾಗಿದ್ದಂಥ ಮನುಷ್ಯನ ತಂದು ಒಳಗಡೆ ಹಾಕಿ ಹುಚ್ಚನ್ ಮಾಡೋದು ಅಂತಾರೆ. ಇವ್ರು ಯಾವ ಕೆಲಸಕ್ಕೆ ಉತ್ತರ ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ. ಲೈಫಲ್ಲೂ ಏನು ಕೆಲಸ ಮಾಡ್ತಾ ಇಲ್ಲ, ಬಿಗ್ ಬಾಸ್ ಮನೆ ಒಳಗೂ ಏನೂ ಕೆಲಸ ಮಾಡಲ್ಲ ಅಂತ ಹೇಳಿರಬೇಕು. ಅಕಸ್ಮಾತ್ ಬಿಗ್ ಬಾಸ್ ಮನೆ ಕೆಲಸದ ಬಗ್ಗೆ ಇವ್ರು ಏನಾರ ಮಾತಾಡಿದ್ರೆ ಇವರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಆಗಿದೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಿದ್ರು ನಾಮಿನೇಟ್ ಮಾಡ್ತಾರೆ, ಕೆಲಸ ಮಾಡದೇ ಇದ್ರು ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಇವರು ನೋ ವರ್ಕ್ ಓನ್ಲಿ TRP ಡ್ರಾಮಾ ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ನಾನು ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳೋದಿಲ್ಲ. ಯಾವ ಸೆಲೆಬ್ರಿಟಿ ಅವರ ಹೆಸರು ತಗೊಳ್ಳಿ. ಅಲ್ಲ, ಈ ಕಂಟೆಸ್ಟೆಂಟ್ ಮಾತಾಡಿದ್ದೆ ನನಗೆ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ನನಗೆ ಅರ್ಥ ಆಗಿದ್ದಿಷ್ಟು, ಇವ್ರು ಹೇಳ್ತಾ ಇದ್ದಾರೆ ನಾನು ಟಿಕೆಟ್ ತಗೊಂಡು ಸಿನಿಮಾ ನೋಡ್ತೀನಿ, ಸೆಲೆಬ್ರಿಟಿಗಳು ಸ್ವಂತ ಫಿಲಮ್ಗೆ ಟಿಕೆಟ್ ತಗೊಳ್ಳಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರುತಿ ಮೇಡಮ್ ಕೇಳ್ತಿದ್ದಾರೆ ಯಾವ ಸೆಲೆಬ್ರಿಟಿ ಹೆಸರು ತಗೊಳ್ಳಿ ಅಂತ. ಬಟ್ ನಂಗೆ ಈ ಕ್ವಶನ್ ಅವ್ರು ಯಾಕೆ ಕೇಳ್ತಾ ಇದ್ದಾರೆ ಅಂತಲೇ ಅರ್ಥ ಆಗಿಲ್ಲ. ಯಾವುದೇ ಸೆಲೆಬ್ರಿಟಿ ಆದ್ರೂ ತಾವು ಕಷ್ಟಪಟ್ಟು ಕೋಟಿ ಕೋಟಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಅಂದಮೇಲೆ ಅವ್ರ ಸಿನಿಮಾನ ಅವರೇ ನೋಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ₹200 ಕೊಟ್ಟು ಟಿಕೆಟ್ ಯಾಕೆ ತಗೋಬೇಕು? ಅದು ಸ್ವಂತ ಸಿನಿಮಾ ಅಪ್ಪ, ಅವ್ರದ್ದೇ ಮನೆ ಇದ್ದಂಗೆ. ಸ್ವಂತ ಮನೇಲಿ ಊಟ ಮಾಡೋಕ್ಕೆ ಯಾರಾದರೂ ಹೋಟೆಲ್ ಬಿಲ್ ಥರ ದುಡ್ಡು ಕೊಡ್ತಾರಾ? ನಮ್ಮ ಕಂಟೆಸ್ಟೆಂಟ್ದು ಲಾಜಿಕ್ ಹೆಂಗಿದೆ ಅಂದರೆ, ಹೋಟೆಲ್ ಓನರು ಅವ್ರು ಮಾಡಿರೋ ಇಡ್ಲಿನ ತಿನ್ನೋದಕ್ಕಿಂತ ಮುಂಚೆ ಕ್ಯಾಶ್ ಕೌಂಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಪ್ಲೇಟ್ ತೊಗೊಂಡ್ಬರ್ಬೇಕು ಅನ್ನೋ ಥರ ಇದೆ. ಒಟ್ಟಲ್ಲಿ ಇವ್ರು ಹೇಳಿದ್ದು ನನಗೆ ಅರ್ಥ ಆಗಲಿಲ್ವೋ ಅಥವಾ ನಾನು ಅರ್ಥ ಮಾಡ್ಕೊಂಡಿರೋದೇ ತಪ್ಪು? ನಿಮಗೇನಾರ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ.
ಅಲ್ಲಿ ಸಂಗೀತ ಅವ್ರು ಕೇಳ್ತಾ ಇರೋದು ನಿಮ್ಮ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಮಾರಾಯರೆ, ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಅಲ್ಲ. ಮೇ ಬಿ ಕಂಟೆಸ್ಟೆಂಟಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ ಸಂಗೀತ ಅವ್ರ ಜೊತೆ ಫಿಸಿಕಲ್ ಟಾಸ್ಕಲ್ಲಿ ಗೆಲ್ಲೋದು ಕಷ್ಟ, ಅದಕ್ಕೆ ಟಾಸ್ಕ್ ಮಾಡೋದು ಬಿಟ್ಟು ಈ ಥರ ಐ ರೆಸ್ಪೆಕ್ಟ್ ಗರ್ಲ್ಸ್ ಅಂತ ಡೈಲಾಗ್ ಹೊಡೆದ್ರೆ ಹೊರಗಡೆ ಇರುವಂಥ ಮಹಿಳಾ ಸಂಘರೆಲ್ಲ ಓಟ್ ಹಾಕಿ ನನ್ನ ಗೆಲ್ಲಿಸ್ತಾರೆ ಅಂತ ಪ್ಲ್ಯಾನ್ ಮಾಡಿರಬೇಕು. ಈ ಟೆಸ್ಟಿಗೆ ಕ್ಯಾಂಡಿಡೇಟು ರೆಡಿ ಇಲ್ಲ, ಇದೇನಿದ್ರು ಸೋಮಾರಿತನ ಪಟ್ಟಿಡ್ಕೊಂಡು ಕೂತಿದೆ, ಜೆಂಟಲ್ಮೆನ್ ಥರ ಡೈಲಾಗ್ ಹೊಡೆದು ಸೇಫ್ ಆಗ್ತಿರೋಂಥ ಗ್ಯಾಂಗ್ ಇದು. ಒಂದು ಪ್ಲಾನ್ ಚಾಲೆಂಜ್ ಮಾಡೋಣ, ಸೋತ್ರೆ ಮನೆಗೆ ಹೋಗ್ತೀರಾ. ಬಿಗ್ ಬಾಸ್ ಇತಿಹಾಸದಲ್ಲಿ ಇಂಥ ಹೈ ಲೆವೆಲ್ ಟ್ವಿಸ್ಟ್ ನಮಗೆ ಗೊತ್ತಿರಲಿಲ್ಲ, ಸೋತ್ರೆ ಮನೆಗೆ ಹೋಗ್ತಾರೆ ಅಂತ. ಇವಾಗ ಇಬ್ರು ಪ್ಲಾಂಕ್ ಮಾಡೋ ಪೊಸಿಷನ್ ತಗೊಂಡಿದ್ದಾರೆ. ಎಂಟೈರ್ ಕರ್ನಾಟಕ ಉಸಿರು ಬಿಗಿ ಹಿಡಿದು ನೋಡ್ತಾ ಇತ್ತು ಯಾರು ಗೆಲ್ತಾರೆ ಅಂತ. ಅಷ್ಟರಲ್ಲಿ ಶ್ರುತಿ ಮ್ಯಾಮ್ ಅಡ್ಡ ಬಂದ್ಬಿಟ್ರು. ಎಲ್ಲ ಅಲ್ಲಾಡ್ತಾ ಇದೆ ಈಗಲೇ. ಮೇಡಮ್ ಊಟ ಮಾಡ್ಲಿಲ್ಲ, ಕೈ ಎಲ್ಲ ಅಲ್ಗಾಡ್ತಿದೆ ಅಂದ್ರೆ ಮೇಡಮ್ ನಾನು ಊಟ ಮಾಡಿಲ್ಲ ಅಂತವನೆ. ಕೊನೆಗೆ ನನಗೆ ಆಗಲ್ಲ ಅಂತ ಬಿಟ್ಟ ಟಾಸ್ಕ್ನ. ಅಲ್ಲ ಇದನ್ನೇನು ಬಿಗ್ ಬಾಸ್ ಟಾಸ್ಕ್ ಅನ್ಕೊಂಡ ಅಥವಾ ನಿಮ್ಮ ಪ್ರೈಮರಿ ಸ್ಕೂಲ್ದು ಸ್ಪೋರ್ಟ್ಸ್ ಡೇ ಅಂತ ಅನ್ಕೊಂಡ? ಸ್ಕೂಲಲ್ಲಿ ಓಡೋಕ್ಕಾಗದೇ ಇರುವಾಗ ಹುಡುಗರು ಹೋಗ್ಬಿಟ್ಟು ಟೀಚರ್ಗೆ ಮಿಸ್ ಹೊಟ್ಟೆ ನೋವು ಅಂತಾರಲ್ಲ, ಅದೇ ಥರ ಇತ್ತು ನೀನು ನೆಪ ಹೇಳಿದ್ದು. ಊಟ ಮಾಡಿಲ್ವಂತೆ, ಊಟ ನಿನಗೆ ಸೀರಿಯಸ್ನೆಸ್ ಇಲ್ಲ ನಿಂಗೆ ಮಾಡೋಕ್ಕೆ ಬರಲ್ಲ. ಏನು ಊಟ ಮಾಡ್ಕೊಂಡು ಬಂದಿದ್ರೆ ಬಿಗ್ ಬಾಸ್ ಮನೆಯ ತಲೆ ಮೇಲೆ ಇಟ್ಕೊಂಡು ಪ್ಲ್ಯಾಂಕ್ ಮಾಡ್ತಿದ್ದ? ಏನು ಮ್ಯಾಮ್ ಹೋಗು ಮುದೇವಿ ಮನೆಗೆ. ಐಬ್ರೋಗೂ ಸೇರ್ಸ್ ಪೌಡ್ರ್ ಹಾಕೊಂಬಂದೈತೆ.